ಕನ್ನಡ ನಾಮಫಲಕ ಕಡ್ಡಾಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರ ಈಗ ಖ್ಯಾತಿಯನ್ನ ತೆಗೆದಿದೆ. ಸುಪ್ರೀಂನಲ್ಲಿ ಪ್ರಶ್ನಿಸಲು ಮುಂದಾಗಿದ್ದಕ್ಕೆ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾರು ಬೇಕಾದರೂ ಸುಪ್ರೀಂ ಕೋರ್ಟ್ಗೆ ಹೋಗಲಿ, ಕರವೇ ರಾಜ್ಯಾಧ್ಯಕ್ಷ ಟಿ.ಎನ್. ನಾರಾಯಣಗೌಡರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಷ್ಟು ದಿನ ಮಹಾರಾಷ್ಟ್ರದ ಗಡಿ ಖ್ಯಾತಿಯ ವಿಚಾರ, ಈಗ ನಾಮಫಲಕ ಖ್ಯಾತಿಯನ್ನ ತೆಗೆದಿರುವಂತಹ ಮಹಾರಾಷ್ಟ್ರಿಗರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಬೇಕಾದರೂ ಸುಪ್ರೀಂಗೆ ಪ್ರಶ್ನಿಸಲು ಹೋಗ್ಲಿ, ನಮ್ದೇನು ತಕರಾರಿಲ್ಲ ಅಂತ ಹೇಳಿ ಟಿ.ಎನ್. ನಾರಾಯಣಗೌಡ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲೂ ಕೂಡ ಸಂಪೂರ್ಣ ಕನ್ನಡಿಗರ ಆಗಬೇಕು. ಬೆಳಗಾವಿ ಜಿಲ್ಲೆ ಅಂದ್ರೆ ಅದು ಕನ್ನಡಮಯವಾಗಿರಬೇಕು. ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿಗೆ ಹೋರಾಡುತ್ತೆ. ಕನ್ನಡ ಭಾಷೆ ವಿಚಾರದಲ್ಲಿ ನಾವು ಯಾರಿಗೂ ತಲೆಬಾಗಲ್ಲ. ಸರ್ಕಾರ ಬರುವ ಮುನ್ನ ನಮ್ಮ ಸಹಾಯಕ್ಕಾಗಿ ಬೇಡ್ತಾ ಇದ್ರು. ಅಧಿಕಾರಕ್ಕೆ ಬಂದಾದ ಮೇಲೆ ಕನ್ನಡದ ಕಳಕಳಿ ಎಲ್ಲಿ ಹೋಯ್ತು ಅಂತ ಪ್ರಶ್ನೆ ಮಾಡಿದ್ರು. ಸಿದ್ದರಾಮಯ್ಯ, ಡಿ.ಕೆ. ವಿರುದ್ಧವಾಗಿ ಟಿ.ಎನ್. ನಾರಾಯಣಗೌಡರು ವಾಗ್ದಾಳಿಯನ್ನ ನಡೆಸಿದ್ರು. ಬಳಕೆ ಕಡ್ಡಾಯ ಅನ್ನುವ ತೀರ್ಮಾನಕ್ಕೆ ಬಂತು. ಇವತ್ತು ಬೆಂಗಳೂರು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇಡೀ ಬೆಂಗಳೂರಿನಲ್ಲಿ ಸುಮಾರು ಒಂದು 35-40 ಸಾವಿರ ಉದ್ಯಮಿಗಳಿಗೆ ನೋಟಿಸ್ ಕೊಡ್ತು. ಇವತ್ತು ಬಹುತೇಕ ಅಲ್ಲಿ ಕನ್ನಡೀಕರಣ ಆಗ್ತಾ ಇದೆ. ಅದರ ಅವಿಭಾಜ್ಯ ಅಂಗವಾಗಿ ಬೆಳಗಾವಿಯಲ್ಲೂ ಸಹ ಸಂಪೂರ್ಣವಾಗಿ ಇಲ್ಲಿ ಕನ್ನಡೀಕರಣ ಆಗಲೇಬೇಕು. ಅದರಲ್ಲಿ ಬೇರೆ ಮಾತು ಇಲ್ಲ, ರಾಜಿನೂ ಇಲ್ಲ. ನೀವು ಯಾರು ಬೇಕಾದರೂ ಸುಪ್ರೀಂ ಕೋರ್ಟ್ಗೆ ಹೋಗ್ರಿ, ಏನು ಬೇಕಾದರೂ ನೀವು ಮೈ ಪರ್ಚ್ಕೊಳ್ರಿ, ನನಗದರ ಅಗತ್ಯ ಇಲ್ಲ. ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಭಾರಿ ದೊಡ್ಡ ಭರವಸೆಗಳನ್ನು ಕೊಟ್ಟುವಂಥದ್ದು. ಕನ್ನಡದ ವಿಚಾರ ಬಂದಾಗ, ನಾಡುನುಡಿಯ ವಿಚಾರ ಬಂದಾಗ, ನೆಲಜಲಗಳ ವಿಚಾರ ಬಂದಾಗ, ಕನ್ನಡಿಗರ ಬದುಕಿನ ವಿಚಾರ ಬಂದಾಗ ನಮ್ಮ ಸರ್ಕಾರ ನಿಮ್ಮ ಜೊತೆಯಲ್ಲಿ ಇರುತ್ತೆ, ನೀವು ನಮಗೆ ಸಹಕರಿಸಿ, ನಮಗೆ ಸಹಾಯ ಮಾಡಿ ಅಂತ ಹೇಳಿ ಬೇಡಿಕೊಂಡಂತ ಇವರು ಅಧಿಕಾರಕ್ಕೆ ಬಂದ ತಕ್ಷಣ ಆ ಕನ್ನಡದ ನಿಷ್ಠೆ, ಬದ್ಧತೆ, ಕಾಳಜಿ, ಕಳಕಳಿ ಎಲ್ಲ ಎಲ್ಲಿ ಹೋಯ್ತು ಅನ್ನೋದು ಗೊತ್ತಿಲ್ಲ. ಬಳಕೆ ಕಡ್ಡಾಯ ಅನ್ನುವ ತೀರ್ಮಾನಕ್ಕೆ ಬಂತು. ಇವತ್ತು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.